ಹಲೋ ನಮಸ್ಕಾರ ಎಲ್ರಿಗೂ, ನಾನು ಗಾಯತ್ರಿ. ವೆಲ್ಕಮ್ ಟು ಮೈ ಚಾನಲ್ ಗಾಯೋಸ್ ಕ್ಲಿಪ್ಸ್. ಈ ಪುಟ್ಟ ಬ್ಲಾಗ್ ಏನಕ್ಕೆ ಅಂದರೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಡೋದು ಇತ್ತು. ಹಾಗೆ ಇದೆಲ್ಲ ಮಂಚಿ ಸರ್ಗೆ ಸಂದಿರುವಂಥ ಪ್ರಶಸ್ತಿಗಳು, ಪುರಸ್ಕಾರಗಳು. ಬನ್ನಿ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳೋಣ. ನೋಡಿ, ಇದು ಹೊಸ ಡಿಸೈನ್ ಮಾಡ್ತಾ ಇರೋದು. ಇಲ್ಲಿ ಯಶವಂತ್ ಅಂತ ತುಂಬಾ ಎಕ್ಸ್ಪೀರಿಯನ್ಸ್ ಇರೋ ನೈಕಾರ ಈತ ನಮ್ಮ ಹತ್ರ ಕೆಲಸ ಮಾಡ್ತಾನೆ ಅನ್ನೋದೇ ಒಂದು ನಮ್ಮ ಅದೃಷ್ಟ ಈತ. ಇಲ್ಲಿ ನೋಡಿ, ಹೊಸದು ಇದು ಬಂದಿದೆಯಲ್ವಾ, ಇದು ರೀಡು. ಇಲ್ಲಿ ನೀವು ನೋಡ್ತಾ ಇರೋದು ಬಂದ್ಬಿಟ್ಟು ರೀಡು. ಈ ರೀಡು ಕ್ವಾಲಿಟಿನ ಬಟ್ಟೆನ ಎರಡನ್ನೂ ಈ ರೀಡಲ್ಲೇ ಗೊತ್ತಾಗೋದು. ಹೆಂಗೆ ನೋಡಿ, ಇದು 110 ಇದೆ ರೀಡು. 110 ನಂಬರ್ ರೀಡ್ ಹಾಕಿರೋದ್ರಿಂದ ಇದರಲ್ಲಿ ಬಟ್ಟೆ ತುಂಬ ಚೆನ್ನಾಗಿ ಬರುತ್ತೆ. ಇದಕ್ಕೆಲ್ಲ 11,000 ಥ್ರೆಡ್ ಬೇಕಾಗುತ್ತೆ. 11,000 ಥ್ರೆಡ್ ಬೇಕಾಗುತ್ತೆ. ಹೊಸದು ಬಂದಾಗ ಈ ಥರ ಬರುತ್ತೆ. ಇದು ಕೆಚ್ಚಿರೋದು. ಈ ಹೊಸ ಡಿಸೈನ್ ಚೇಂಜ್ ಮಾಡಬೇಕು ಅಂದರೆ ನೋಡಿ, ಮೊದಲನೇದಾಗಿ ಈ ಥರ ತೊಗೊಂಡು ಅಲ್ಲಿ ಜಾಕೆಟ್ಸ್ ಇದೆ ಅಲ್ವಾ, ಜಾಕೆಟ್ಸ್ ತೊಗೊಂಡು ಈ ಪ್ರೊಸೆಸಲ್ಲಿ ಮಾಡಬೇಕು ಇದನ್ನು. ಇವರು ತುಂಬ ಎಕ್ಸ್ಪೀರಿಯನ್ಸ್ ಇರೋ ಮನುಷ್ಯ. ಇದರಲ್ಲಿ ಈಗ ಆಗ್ತಾ ಇರೋದು ಬಂದ್ಬಿಟ್ಟು ಕಾಂಟ್ರಾಸ್ಟ್ ಈ ಥರ ಮಾಡ್ಕೊಂಡ್ಬಿಟ್ಟು ಇದು ಡಿಸೈನ್ ಹೆಂಗೆ ಬೇಕು ಹಂಗೆ ಕಟ್ಕೊಳ್ತೀವಿ. ಇದಕ್ಕೆ ಕಟ್ಕೊಂಡು ಈ ಡಿಸೈನ್ ಕಟ್ಕೊಂಡು ನೋಡಿ, ಇಲ್ಲಿ ಪ್ರೊಸೆಸ್ ಈ ಥರ ಇಲ್ಲಿ ಇದನ್ನು ಮಾಡ್ತಾ ಇದ್ದಾರಲ್ವಾ, ಇದನ್ನೆಲ್ಲ ಹಾಕ್ಕೋಬೇಕು. ಇದನ್ನ ಡಿಸೈನ್ ಎಲ್ಲ ಬರಬೇಕು ಅಂದರೆ ಇದನ್ನೆಲ್ಲ ಸೆಟ್ ಮಾಡ್ಕೋಬೇಕು. ಇಲ್ಲಿ 100 ಅಂತ ಈ ಜಾಕೆಟ್ ಕಟ್ಟೋದಲ್ಲೇ ಎಕ್ಸ್ಪೋರ್ಟ್. ಇವರು ಸ್ವಲ್ಪ ಕೆಲಸ ಮಾಡ್ತಾರೆ, ಜಾಕೆಟ್ ಕಟ್ತಿರ್ತಾರೆ ಇವರು. ಈ ಥರ ಪ್ರೊಸೆಸ್ ಮಾಡಿ ಡಿಸೈನ್ ಚೇಂಜ್ ಮಾಡೋದಕ್ಕೆ ಎಷ್ಟಾಗುತ್ತದೆ ನೋಡಿ. ಇವರು 100 ಅಂತ ಕಂಡ್ರಲ್ಲ, ಈ ಮಗ್ಗ ಯಾವಾಗಲೂ ರೆಡಿ ಮಾಡಬೇಕಾಯ್ತು ಈ ಸೀರೆನ. ಇವ್ರು ಬಂದಿರೋದೇ 20 ದಿನ ಬಿಟ್ಟು ಬಂದಿದ್ದಾರೆ. ಈಗ ಇವ್ರಿಗೆ ತಿಂಗಳು ಕೊಡ್ತೀವಿ ಅಂತ ಹೇಳಿರ್ತೀವಿ. ಇವ್ರದ್ದು ಈ ಲೇಟ್ ಪ್ರೊಸೆಸ್ ಇರೋದ್ರಿಂದ ಆ ಸೀರೆ ಲೇಟ್ ಆದಾಗ ಇವ್ರಂತಾರೆ ನೀವು ಟೈಮ್ ಸರಿಯಾಗಿ ಸೀರೆ ಕೊಡಲ್ಲ ಅಂದ್ಬಿಡ್ತಾರೆ. ತುಂಬ ಲೇಟ್ ಪ್ರೊಸೆಸ್. ಒಂದು ಮಗ್ಗ ರೆಡಿ ಮಾಡಬೇಕು ಅಂತಂದರೆ ಅದಕ್ಕೆ ಭಾಳಷ್ಟು ಜನದ ಕೆಲಸ ಇರುತ್ತೆ. ನೆಕ್ಸ್ಟ್ ಈ ಮಗ್ಗದಲ್ಲಿ ಸೀರೆ ಬಂದಾಗ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಬಟ್ ಸೀರೆ ಸ್ಟಾರ್ಟಿಂಗ್ ಇದು ರೆಡಿ ಮಾಡ್ತಾ ಇರೋದು. ಈ ರೂಮ್ ಹಾಕ್ಕೊಂಡು ನೀವು ಹೊಸ ರೀಡ್ ಹಾಕಿ ಆ ರೀಡಲ್ಲಿ ಯಾವ ಥರ ಕೆಲಸ, ಯಾವ ಬಟ್ಟೆ ಬೇಕು ನಮಗೆ ಅಂತೇಳಿ ಎಲ್ಲದನ್ನು ಮಾಡ್ತಾ ಇರೋದು ಇದು. ಇಷ್ಟೆಲ್ಲ ಪ್ರೊಸೆಸ್ ಇರುತ್ತೆ ನೋಡಿ. ಮೇಲ್ಗಡೆ ಖಾಲಿ ಇದೆ, ಆ ಜಾಕೆಟ್ಸ್ ಅಲ್ಲಿ ಕಾಣ್ತಾ ಇದೆ ಅಲ್ವಾ, ಆ ಜಾಕೆಟ್ಸ್ ಎಲ್ಲ ಇದ್ರ ಮೇಲೆ ಬರುತ್ತೆ. ಇಷ್ಟು ಪ್ರೊಸೆಸ್ ಇರುತ್ತೆ. ನೀವು ಆರ್ಡರ್ ಕೊಟ್ಟು ಜಲ್ದಿ ಆಗಬೇಕು ಅಂದ್ಬಿಡ್ತೀರಿ. ಹಂಗಾಗಿ ನಮಗೂ ಸ್ವಲ್ಪ ಏನು ಹೇಳಬೇಕು ನಿಮಗೆಲ್ಲ ಅರ್ಥ ಮಾಡ್ಸೋಕ್ಕೂ ನಮ್ಗೆ ಆಗೋದಿಲ್ಲ. ಇದೆಲ್ಲ ಮೊಳಕಾಲ್ಮೂರಲ್ಲೇ ತಯಾರಾಗುವಂಥ ಸೀರೆ. ನಮ್ಮೆಲ್ಲರಿಗೋಸ್ಕರ ಮಂಚಿ ಸರ್ ಅವರ ಮಗ್ಗಗಳಿಗೆಲ್ಲ ಓಡಾಡಿ ಸುತ್ತಮುತ್ತ ಹಳ್ಳಿಗಳಲ್ಲೆಲ್ಲ ಅವರ ಮಗ್ಗ ಇದೆ, ಅಲ್ಲೆಲ್ಲ ಹೋಗ್ಬಿಟ್ಟು ರೆಕಾರ್ಡ್ ಮಾಡಿ ನಮಗೆ ಈ ಕ್ಲಿಪ್ಪಿಂಗ್ಸ್ನೆಲ್ಲ ಕಳಿಸ್ಕೊಟ್ಟಿದ್ದಾರೆ. ಕಾರಣ ನಮಗೂ ತಿಳಿಬೇಕು, ರೇಷ್ಮೆ ಸೀರೆ ನೇಯೋದು ಅಷ್ಟು ಸುಲಭ ಅಲ್ಲ ಅಂತ. ಬೆಲೆ ಕೊಡುವಾಗ ತುಂಬ ಚೌಕಾಸಿ ಮಾಡ್ತೀವಿ, ಆದರೆ ಅದರ ಹಿಂದಿನ ಪರಿಶ್ರಮ ಯಾರೂ ನಾವು ಪರಿಗಣಿಸೋದೇ ಇಲ್ಲ. ಅಂದರೆ ಈಗ ಒಳಗಡೆ ಸೀರೆಗೆ ಏನಾದರೂ ಆಗಿದ್ರೆ ಇಲ್ಲಿ ಚೆಕಿಂಗ್ ಆಗ್ಬಿಡುತ್ತಮ್ಮ. ನೀವು ಕೇಳ್ತಿರ್ತೀರಲ್ಲ, ತೋರಿಸಿ ಅಂತ. ನಾವು ನೋಡಿರ್ತೀವಮ್ಮ, ನೀವು ತೊಗೊಂಡೋಗಿ ಅಂತ ಹೇಳ್ತೀವಿ ನೋಡಿ. ಇದೇ ಗ್ಯಾರಂಟಿ ಮೇಲೇ ಹೇಳೋದು ನಿಮಗೆ. ಹಾಂ, ನೈಬೇಕಾದ್ರೆ ಉಲ್ಟಾನೇ ಇರ್ತಾರೆ. ಜರಿ ಪ್ಯೂರ್ ಇದೆ ಅಮ್ಮ. ಅದು ಬಟ್ 24 ಆಗುತ್ತೆ. ಅಮ್ಮ ನಿಜ ಅಮ್ಮ, ಹಂಗೆ ಅನ್ಕೋಬೇಡಿ. ಅವ್ರಿಗೆ ಲೇಬರ್ ಎಷ್ಟು ಕೇಳಮ್ಮ, 6,500 ಬರೀ ಲೇಬರ್ ಅಮ್ಮ ಅದ್ರದ್ದು. ಈ ಬಾರ್ಡ್ರಲ್ಲಿ ಜರಿ ಇದೆಯಲ್ಲ, ಆ ಜರಿ ಬೇಡ ನಮಗೆ, ಕಡಿಮೆ ಹಾಕ್ಕೊಡಿ ನೀವು ಅಂದರೆ ಕಡಿಮೆಗೂ ಬರುತ್ತೆ. 14,000ಕ್ಕೂ ಮಾಡ್ಬೋದು ಬೇಕಾರೆ. ಅಂದರೆ ಈ ಫೀಲ್ ಇರಲ್ಲ ಸೀರೆ, ಜರಿ ಕಡಿಮೆ ರೇಟಿನ ಜರಿ ಹಾಕ್ಬೇಕಾಗುತ್ತೆ. ಈ ಬಾರ್ಡರ್ ಇರ್ಬೇಕಾಗಿತ್ತು ನೋಡ್ರಿ, ನೀವು ತಗೊಂಡಿದ್ದೀರಲ್ಲ ದೊಡ್ಡ ಬಾರ್ಡರ್. ಈ ಬಾರ್ಡರ್ ಅಮ್ಮ ಇದಕ್ಕಿಂತ ಒಳ್ಳೆ ಸೀರೆ ನಮ್ಮ ಅದು ವಿಡಿಯೋ. ಅದು ಇದಕ್ಕೆ ಬಾರ್ಡರ್ ಬೇಡ ಅಂದೆ ನಾನು. ಪೂರ್ತಿ ಉದ್ದ ಐತೆ, ಇದು ಚೆನ್ನಾಗೈತೆ ನೋಡಿ, ಎಷ್ಟು ಚೆನ್ನಾಗಿ ಬಂದ ಕಲರ್ ಮತ್ತು ಬಾರ್ಡರ್ ಐತಲ್ಲ. ರಾಜ್ಯ ಪ್ರಶಸ್ತಿ, ರಾಷ್ಟ್ರ ಪ್ರಶಸ್ತಿ ಎರಡನ್ನೂ ಮುಡಿಗೇರಿಸಿಕೊಂಡಿರೋ ಮಂಚಿ ಸರ್ಗೆ ಶುಭವಾಗಲಿ. ಇನ್ನು ಮುಂದಕ್ಕೆ ಒಳ್ಳೆಯದಾಗಲಿ. ನಿಮ್ಮೆಲ್ಲರ ಪ್ರೋತ್ಸಾಹ ಹೀಗೆ ಇದ್ದರೆ ಅವರು ಇನ್ನೂ ಹೆಚ್ಚೆಚ್ಚು ಬೆಳೀತಾರೆ. ನೇಕಾರರಿಗೆ ನಾವು ಒಂದು ಬದುಕು ಕೊಟ್ಟಂಗೆ ಆಗುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅಷ್ಟೇ ಅಲ್ಲದೆ ನನಗೆ ಲ್ಯಾಪ್ಟಾಪಲ್ಲಿ ತುಂಬ ಒಂದು ಪ್ರಾಬ್ಲಮ್ ಇದ್ದಿದ್ದರಿಂದ ಅದನ್ನು ರಿಪೇರ್ ಮಾಡಿಸಿ ನಾನು ಎಡಿಟಿಂಗ್ ಮಾಡೋ ಅಷ್ಟರಲ್ಲಿ ಎಷ್ಟು ದಿನ ಆಯಿತು. ಐ ಆಮ್ ಸೋ ಸಾರಿ. ನಾಳೆ ಸೋಮವಾರ, ನಾಳೆಯಿಂದ ರೆಗ್ಯುಲರ್ ಆಗಿ ತುಂಬ ಇಂಟ್ರೆಸ್ಟಿಂಗ್ ಆಗಿರೋ ವ್ಲಾಗ್ಸ್ ಇದೆ. ನಾನು ಇತ್ತೀಚೆಗೆ ಬ್ಯಾಂಗ್ಳೂರಿಗೆ ಹೋಗಿ ಬಂದಿದ್ದೀನಿ. ಅಲ್ಲಿ ಏನಕ್ಕೆ ಹೋಗಿದ್ದೆ, ಏನೆಲ್ಲ ಆಯಿತು ಅನ್ನೋದ್ರ ಬಗ್ಗೆ ನಾನು ನಿಮಗೆ ನಾಳೆಯಿಂದ ಹಾಕ್ತಾ ಹೋಗ್ತೀನಿ. ನಿಮ್ಮ ಪ್ರೀತಿ, ನಿಮ್ಮ ಪ್ರೋತ್ಸಾಹ ನಮ್ಮೆಲ್ಲರ ಮೇಲೆ ಇರಲಿ. ನನ್ನ ನಂಬಿರುವ ಇವರ ಮೇಲೂ ಇರಲಿ, ನನ್ನ ಚಾನಲ್ ಮೇಲೂ ಇರಲಿ. ಹೀಗಿದ್ರೆ ನಮಗೂ ಮುಂದುವರಿಯೋಕ್ಕೆ ಒಂದು ಹುಮ್ಮಸ್ಸಿರುತ್ತೆ. ಹಾಗೆ ತುಂಬ ಒಳ್ಳೆ ಮಾಹಿತಿಯನ್ನು ನನಗೆ ತುಂಬ ಜನ ಕೊಟ್ಟಿದ್ದೀರ. ಅದು ಕೇಳಲಿಕ್ಕೆ ಇನ್ನೂ ಖುಷಿಯಾಗತ್ತೆ ನನಗೆ. ಏನಕ್ಕೆ ಅಂತಂದರೆ ನೀವು ಆ ಥರ ಹೇಳಿದಾಗ ಇನ್ನೂ ಒಳ್ಳೇದು ಕೊಡಬೇಕು ಅಂತ ಅವರಿಗೂ ಕೂಡ ಅನಿಸುತ್ತೆ.
ಎಷ್ಟು ಒಳ್ಳೆ ಒಳ್ಳೆ ವಸ್ತುಗಳು ಸಿಗುತ್ತೆ ನಮ್ಮಲ್ಲಿ. ಒಂದು ಬೆಳಗ್ಗೆ ಎದ್ದಾಗಿಂದ ನಾವು ಬಳಸುವಂಥ ಕ್ರೀಮ್ಗಳಾಗಲಿ, ತಲೆಗಚ್ಚೋ ಎಣ್ಣೆಯಿಂದ ಹಿಡಿದು ಪ್ರತಿಯೊಂದು ಒಳ್ಳೆ ಒಳ್ಳೆ ವಸ್ತುಗಳು ನಮ್ಮಲ್ಲಿ ಸಿಗ್ತಾ ಇದೆ. ಅಷ್ಟೇ ಅಲ್ಲದೆ ನಾವು ಡಯಟ್ ಮಾಡಬೇಕಾ, ಆರೋಗ್ಯವಾಗಿರಬೇಕಾ, ಡಯಟ್ ಬಿಡಿ ಆರೋಗ್ಯವಾಗಿರಬೇಕಾ ಅಂತಂದ್ರೂ ಆಯ್ಕೆ ಮಾಡ್ಕೊಳ್ಳೋಕ್ಕೆ ಬೇಕಾದಷ್ಟು ವಸ್ತುಗಳಿದೆ. ಎಲ್ಲ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂಬರ್ಗಳಿರುತ್ತೆ. ನಿಮಗೆ ಬೇಕಾಗಿರೋದನ್ನು ನೀವು ಆಯ್ಕೆ ಮಾಡಿ ತರಿಸ್ಕೋಬೋದು. ದಯವಿಟ್ಟು ಚೆಕ್ ಮಾಡಿ.